ಲೆವೆಂಡರ್ ಆಯಿಲ್. ಇದು ಕೂಡ ಡೈಲ್ಯೂಟೆಡ್ ರೀತಿಯಲ್ಲಿ ಬಳಸಬೇಕು. ಇದೇನ್ ಮಾಡುತ್ತೆ ಅಂದ್ರೆ ಒತ್ತಡ, ಆತಂಕ ಕಡಿಮೆ ಮಾಡಿ ನಮ್ಮನ್ನು ರಿಲ್ಯಾಕ್ಸ್ ಆಗಿಡುತ್ತೆ. ಯೂಕ್ಯಾಲಿಪ್ಟಸ್ ಆಯಿಲ್ ಇದು ಕೂಡ ತಿಳಿಗೊಳಿಸಿ ನಾವಿದನ್ನ ಬಳಸಬೇಕು. ಇದು ಏನ್ ಮಾಡುತ್ತೆ ಅಂದ್ರೆ ಉಸಿರಾಟದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಹೀಗೆ ಇನ್ನು ಬಹಳಷ್ಟು ಎಣ್ಣೆಗಳನ್ನು ಬೇರೆ ಬೇರೆ ಸಮಸ್ಯೆಗಳಿಗೆ ಬಳಸಲಾಗುತ್ತೆ. ಒಂದ್ ವೇಳೆ ವಾತದೋಷ ಇದ್ರೆ ಎಳ್ಳೆಣ್ಣೆ, ಬಾದಾಮ್ ಎಣ್ಣೆ ಬಳಸಬೇಕು. ಇನ್ನು ಪಿತ್ತದೋಷ ಇದ್ರೆ ಕೊಬ್ಬರಿ ಎಣ್ಣೆ, ತುಪ್ಪ ಬಳಸಬೇಕು. ಅದೇ ರೀತಿ ಕಫದೋಷ ಇದ್ರೆ ಸೂರ್ಯಪಾನದ ಎಣ್ಣೆ, ಸಾಸಿವೆ ಎಣ್ಣೆನ ಬಳಸಬೇಕು. ಈ ಎಣ್ಣೆಗಳನ್ನ ಯಾವ ರೀತಿ ಬಳಸಬೇಕು, ಹೇಗೆ ಬಳಸಬೇಕಂದ್ರೆ ಇದನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಬೇಕು. ಆಮೇಲೆ ಈ ಎಣ್ಣೆಯ 3-4 ಹನಿಗಳನ್ನ ಹೊಕ್ಕಳಿಗೆ ಹಾಕಿ ಕ್ಲಾಕ್ ವೈಸ್ ನಿಧಾನವಾಗಿ ಮಸಾಜ್ ಮಾಡ್ಬೇಕು. ಅರ್ಧ ಗಂಟೆಯ ನಂತರ ತೊಳೆದುಕೊಳ್ಬೇಕು. ಖಾಲಿ ಹೊಟ್ಟೆಯಲ್ಲಿ ಇದನ್ನ ಹಚ್ಚಿದ್ರೆ ತುಂಬಾನೇ ಒಳ್ಳೆಯದು. ಆದ್ರೆ ಅಲ್ಸರ್ ಸಮಸ್ಯೆ, ಆಂಬ್ಲಿಕಲ್ ಸಮಸ್ಯೆ, ಅಪೆಂಡಿಸೈಟಿಸ್ ಇದ್ದವರು ಹೊಕ್ಕಳಿಗೆ ಎಣ್ಣೆ ಹಚ್ಕೊಳ್ಬಾರ್ದು. ಯಾವುದಕ್ಕೂ ವೈದ್ಯರ ಸಲಹೆ ತೆಗೆದು